ಸಾಂಗ್ ತುಂಬಾನೇ ಮುದ್ದಾಗಿದೆ ಸರ್. ನನ್ನ ವೈಫ್ ನೆನಪಾಗ್ತಿರ್ಲಿಲ್ಲ ನನಗೆ ಸಾಂಗ್ ನೋಡ್ತಿದ್ದಾಗೇನೆ. ಅಷ್ಟು ಕನೆಕ್ಷನ್ ಇದೆ ಅಂತ ಅನಿಸ್ತು. ಹಾಗೆ ರಿಯಲ್ ಕಪಲ್ಸ್ ಏನ ತಗೊಂಡಿದ್ದೀರಾ, ಐ ಥಿಂಕ್ ದಟ್ಸ್ ಅ ಪ್ಲಸ್ ಪಾಯಿಂಟ್. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಕಂದಮ್ಮ ಆಗಿರ್ಬೋದು, ಬಾಬಾ ಆಗಿರ್ಬೋದು, ನನ್ನ ಎರಡು ಫೇವ್ರೆಟ್ ಲಿಸ್ಟಲ್ಲಿದೆ. ಬರ್ತಾನೆ ಕೇಳ್ಕೊಂಬಂದೆ. ಆ್ಯಂಡ್ ನನ್ನ ಪ್ರಿಯಾಗೆ, ನನ್ನ ವೈಫಿಗೆ ಹೇಳ್ತಾ ಇರ್ತೀನಿ ಕಂದಮ್ಮ ಅಂತಲೇ ಹೇಳ್ತಿರ್ತೀನಿ. ಸೊ ಆ ಸಾಂಗ್ನ ನಾನು ಡೆಡಿಕೇಟ್ ಮಾಡ್ತಿರ್ತೀನಿ ಯಾವಾಗಲೂ. ಏನೋ ಗೊತ್ತಿಲ್ಲ, ಒಂಥರ ಫೀಲ್ ಇದೆ, ಪದೇ ಪದೇ ನೋಡ್ತಿರ್ತೀನಿ. ಆ್ಯಂಡ್ ಸರ್ ವಿಜಯ್ ಸರ್, ನೀವು ಆ್ಯಕ್ಟ್ ಮಾಡಿದ ಕೆಲವು ತುಣುಕುಗಳು ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಂತು. ನೀವು ತುಂಬ ಚೆನ್ನಾಗಿ ಅದ್ರಲ್ಲಿ ಬುದ್ಬುದಾಗಿ ಮಾಡಿದ್ದೀರಾ ಆ ಸಾಂಗಲ್ಲಿ, ಕಂದಮ್ಮ ಸಾಂಗಲ್ಲಿ ಮೇಕಿಂಗಲ್ಲಿ ನೋಡಿದೆ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. 2007ರಲ್ಲಿ ನಾನು 10ನೇ ಕ್ಲಾಸಲ್ಲಿದ್ದೆ. ದುನಿಯಾ ಸಿನಿಮಾ ಯಾವ ರೀತಿ ಹಿಟ್ ಆಯಿತು ಅಂತ ಐ ಥಿಂಕ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಸರ್ ನನ್ನಲ್ಲಿ ಒಂದು ಸ್ಪಾರ್ಕ್ ಏನು ಕ್ರಿಯೇಟ್ ಆಯಿತು ಅಂದರೆ, ನಾನು ಕೂಡ ಹೀರೋ ಆಗ್ಬೋದು, ನಾನು ಕೂಡ ಮಾಡ್ಬೋದು ಅಂತ ನಿಮ್ಮಿಂದ ನಾನು ಒಂದಿಷ್ಟು ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ ಸರ್. ಸೊ ಸುಮಾರು ಜನ ಯೂತ್ಸಿಗೆ ನೀವು ಇನ್ಸ್ಪೈರ್ ಮಾಡಿದ್ದೀರಾ. ಹಾಗೆ ನಿಮ್ಮ KCC ತಂಡದಲ್ಲೂ ನಾನೊಬ್ಬ ಆ್ಯಕ್ಟರ್ ಆಗಿ, ಕ್ರಿಕೆಟರ್ ಆಗಿ ಆಡಿದ್ದೆ ಸರ್. ಆ್ಯಂಡ್ ಸರ್ ಈ 14 ವರ್ಷದ ಜರ್ನಿಯಲ್ಲಿ ನಮ್ಮ ಫಂಕ್ಷನ್ಗಳಲ್ಲಿ ನಮ್ಮನ್ನ ಗುರುತಿಸೋದು ಕಡಿಮೆ, ಅಂಥದ್ರಲ್ಲಿ ಸರ್ ನಿಮ್ಮ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮನ್ನ ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ನನ್ನ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಫಸ್ಟ್ಲಿ ವಿಜಯ್ ಸರ್, ರಮೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊಸಬರಿಗೆ ಮತ್ತೆ ಸಣ್ಣ ಪುಟ್ಟ ವಿಡಿಯೋ ಮಾಡಿರ್ತೀವಿ, ಮೂವಿ ಮಾಡಿರ್ತೀವಿ, ಮತ್ತೆ ಇಲ್ಲ ಇವಾಗ ಫ್ಯೂಚರ್ ಅಂತ ನಮಗೆ ಎನ್ಕರೇಜ್ ಮಾಡೋಕ್ಕೆ ಇದಿರಲ್ಲ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಶಿವ ಸರ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ರೆಡಿ ಕಂದಮ್ಮ ಸಾಂಗ್ ನೋಡಿದ್ದೀವಿ, ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಈಗ ಇನ್ನೊಂದು ಸಾಂಗ್ ನೋಡಿದ್ದೀವಿ, ಐ ಥಿಂಕ್ ಪಕ್ಕ ಇದನ್ನು ಮನೆಗೆ ಎಲ್ಲರೂ ಪ್ರತಿಯೊಬ್ಬರು ತುಂಬ ಇಷ್ಟಪಡ್ತಾರೆ ಕಂದಮ್ಮ ಥರನೇ. ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಥ್ಯಾಂಕ್ ಯು, ನಿಮಗೂ ಅಷ್ಟೇ ಸರ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಮೀಡಿಯಾದವ್ರಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮಾಸ್ತಿ ಅಣ್ಣ, ಚರಣ್ ಸರ್ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇರೋದು. ಸೊ ಈಗ ಒಂದು 5-6 ವರ್ಷ ಆಗಿದೆ ಕಷ್ಟ ನಿಮ್ಮನ್ನು ಲೈವ್ ಆಗಿ ನೋಡೋದಕ್ಕೆ. ನಿಮ್ಮ ಡೈಲಾಗ್ಸು ಸರ್, ಮ್ಯೂಸಿಕ್ಕು ತುಂಬ ಖುಷಿ ಆಯಿತು. ನಾಗಾರ್ಜುನನ್ನು ಮೀಟ್ ಮಾಡಿದ್ದೀನಿ, ಸೊ ತುಂಬ ಖುಷಿ ಆಯಿತು. ವಿಜಯನವ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಅಣ್ಣ ನಾವು ಗಣೇಶ್ ಸರ್ ಅವರು ಅಡ್ಕಮನೇಲಿ ಇದೆಯಲ್ಲ ಪಕ್ಕದವರು ಮಾಕ್ಲಿ. ಸೊ ನಮ್ಮ ಏರಿಯಾದಲ್ಲಿ ನಾವು ಯಾರೇ ಏನೇ ಮುಂದಕ್ಕೆ ಹೋಗ್ಬೇಕು ಅಂದರೆ ಗಣೇಶ್ ಅಣ್ಣನ ಎಕ್ಸಾಂಪಲ್ ತಂತೀವಿ. ಇವಾಗ ನಮ್ಮ ಬಾಸ್ ಹತ್ರ ನಾನು ಸಿನಿಮಾಗೆ ಹೋಗ್ಬೇಕು ಅಂತ ನಿಮಗೆಲ್ಲ ಯಾರು ಹೆಂಗೋ ಹೋಗ್ತೀವಿ ಸಿನಿಮಾಗೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಇಲ್ಲ ಏನಿಲ್ಲ ಅಂದಾಗ ಗಣೇಶ್ ಸರ್ ಹಿಟ್ಟಾಗಿಲ್ವ ಸರ್ ಅಂತ ಅಂತೀವಿ. ಅವಾಗ ನಮ್ಮ ಬಾಸ್ ನಮಗೆ ಕೌಂಟ್ರ್ ಶಾಟ್ ಏನಂದರೆ, ಅವ್ರು ನೋಡಿ ಎಷ್ಟು ಬೆಳ್ಳಿಗೋರು, ಎಷ್ಟು ಚೆನ್ನಾಗವ್ರೆ, ವಿಜಯ್ ಸರ್ ಇಲ್ವಾ ಅಂತಿದ್ವಿ. ಅಂದರೆ ಟ್ಯಾಲೆಂಟ್ ಇರಬೇಕಷ್ಟೇ ಸರ್. ಆಮೇಲೆ ಬೇಜಾರು ಮಾಡ್ಕೋಬೇಡಿ ಸರ್ ಹಾಗಂದೆ ಅಂತ ನಾನು ಹೇಳ್ತಾರೆ ಸರ್. ನಮಗೆಲ್ಲ ಏನೋ ಒಂದು ಎಕ್ಸಾಂಪಲ್ಸ್ ಕೊಡ್ಬೇಕಲ್ಲ ಸರ್. ಗಣೇಶರು ನೀವು ಅವಾಗ ನಾವು ಪರ್ಮಿಷನ್ಗಳು ತಗೊಬೇಕಾದ್ರೆ ಮನೆಗಳಲ್ಲಿ ನಮ್ಮ ಬಾಸ್ಗಳ ಹತ್ರ. ಸೊ 1-2 ಸಿನಿಮಾ ಆದರೆ ಲೆಕ್ಕಲ್ಲಿ 1-2 ಸಿನಿಮಾ ಗೆದ್ಬಿಡುವ ಸರ್, ಒಂದು ದುನಿಯಾನೋ ಒಂದು ಮುಂಗಾರು ಮಳೆನೋ. ಬಟ್ 20-25 ವರ್ಷ ಅದೇ ಸ್ಟಾರ್ಡಮ್ನ ಸರ್ವೈವ್ ಮಾಡೋದಿದೆಯಲ್ಲ, ಅದು ಟ್ಯಾಲೆಂಟಿಗೆ ಮಾತ್ರ ಸಾಧ್ಯ. ಸೊ ನೀವು ಗಣೇಶ್ ಸರ್, ಎಸ್ ಸರ್, ನೀವೆಲ್ಲ ನಮಗೆ ಇನ್ಸ್ಪಿರೇಷನ್. ನಮ್ಗೇನು ಇಲ್ಲದೆ ನಾವು ಮನೇಲಿ ಒಂದು ಪರ್ಮಿಷನ್ ತೊಗೊಬೇಕು ಅಂದ್ರೂ ನಿಮ್ಮ ಹೆಸರುಗಳೇ ಹೇಳಬೇಕು ನಮಗೆ. ಬೇರೆ ಏನಿಲ್ಲ ಹೇಳ್ಕೊಳಕ್ಕೆ. ನೋಡೋಕ್ಕೋಲಿ ಏನೋ ಹೈಟು, ಪರ್ಸ್ನಾಲಿಟಿ, ಕಲರ್ ಇದ್ದರೆ ಇಲ್ಲ ಬಿಡಮ್ಮ ಹಿಂಗೆ ಮಾಡ್ಕೊಂಬತ್ತೀವಿ ಅನ್ನೋ, ಅವ್ರು ಆಗಿಲ್ವಾ ಮಾಡ್ಕೊಂಬತ್ತೀವಿ ಅಂತ ಕೇಳ್ತೀವಿ. ಸೊ ಇವರ್ ಆಲ್ ಅ ಬಿಗ್ ಇನ್ಸ್ಪಿರೇಷನ್. ನಾವೇನೊಂದು ಎಜುಕೇಷನ್ ಎಲ್ಲ ಮುಗಿಸಿ ಎಲ್ಲ ಆದ್ರೂ ಸಿನಿಮಾನೇ ಮಾಡಬೇಕು ಅಂತ ಪ್ಯಾಷನೇಟಾಗಿ ಬರಬೇಕಂದ್ರೆ ನೀವೆಲ್ಲ ತುಂಬ ದೊಡ್ಡ ಒಂದು ಇನ್ಸ್ಪಿರೇಷನ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಕನ್ನಡ ಸಿನಿಮಾದಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನಯ್ ಸರ್ಗೆ, ಮ್ಯಾಮ್ಗೆ, ಇಬ್ರಿಗೂ ಆಲ್ ದ ಬೆಸ್ಟ್. ವಿನಯ್ ಸರ್, ನಿಮ್ಮದು ಒಂದು ಸರಳ ಪ್ರೇಮಕತೆ ಒನ್ ಆಫ್ ಮೈ ಫೇವ್ರೇಟ್ ಸಿನಿಮಾ. ಸೊ ನೀವು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ನಿಮಗೆ ವಿಶೇಷ ಹೇಳ್ತೀನಿ. ಹಾಗೆ ಮೇಡಮ್ದೇನು ಅಂದರೆ ಸರ್, ನಾನು ಸಿನಿಮಾ ಆಗಿದ ತಕ್ಷಣ ತೆಲುಗು ತಮಿಳಿಗೆ ಕಳಿಸ್ಬಿಡ್ಬೇಡಿ. ಮಾಡಿದ್ರು ಅಟ್ಲೀಸ್ಟ್ ಕನ್ನಡ ಸಿನಿಮಾ ವರ್ಷಕ್ಕೆ 1-2 ಮಾಡಿಸಿ. ಯಾಕೆಂದರೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡುಕ್ತಾ ಇದ್ವಿ. ಹೀರೋಯಿನ್ ಹುಡುಕೋದೇ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಪ್ರೊಡ್ಯೂಸರ್ ಹುಡ್ಕೋದು ದೊಡ್ಡ ಕಷ್ಟ ಅಂದ್ಕೊಂಡಿದ್ವಿ, ಹೀರೋಯಿನ್ ಹುಡ್ಕೋದು ದೊಡ್ಡ ಕಷ್ಟ ಅಂತ ಗೊತ್ತಾಗಿದ್ದೆ ಈಗ 2ನೇ ಸಿನಿಮಾಗೆ ಹೀರೋಯಿನ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಅದೇನೋ ನಾವು ಕಾಮಿಡಿ ಮಾಡ್ತೀವಿ ಅಂತನೋ, ಇಲ್ಲ ಯೂಟ್ಯೂಬಿಂದ ಬಂದಿದ್ದೀವಿ ಅಂತನೋ, ಇನ್ಸ್ಟಾಗ್ರಾಮಿಂದ ಬಂದಿದ್ದೀವಿ ಅಂತನೋ ಗೊತ್ತಿಲ್ಲ, ಆ ಹೀರೋಯಿನ್ಸ್ ಕೇಳೋದಿಲ್ಲ ಅಣ್ಣ ಕತೆ. ಅದು ಬೇಜಾರು. ಕತೆ ಕೇಳಿ ಅವರು ಇಲ್ಲ ಬಿಡಿ ಕತೆ ಚೆನ್ನಾಗಿಲ್ವೋ ಅಂತ ಹೇಳಿದ್ರೆ ಓಕೆ, ಕತೆನೇ ಕೇಳಕ್ಕೆ ರೆಡಿ ಇರಲ್ಲ. ಸೊ ಎಲ್ಲ ಹೇಳೋದು, ಸೊ ಯಾರೇ ಇಲ್ಲಿಂದ ಹಿಟ್ಟಾಗಿ ನೀವು ಓಕೆ, ದುಡ್ಡು ಇಂಪಾರ್ಟೆಂಟು, ಬೇರೆ ಲ್ಯಾಂಗ್ವೇಜಸಲ್ಲಿ ಹೋಗಿ ಸಿನಿಮಾಗಳು ಮಾಡಿ ತುಂಬ ಖುಷಿ. ಯಾಕೆಂದರೆ ನಮ್ಮ ಕನ್ನಡಿಗರು ಎಲ್ಲೋ ಹೋಗಿ ಮಾಡ್ತಾ ಇದ್ದಾರೆ ಅಂತ. ಬಟ್ ವಾಪಸ್ ಬಂದು ವರ್ಷದಲ್ಲಿ 1 ಇಲ್ಲ 2 ವರ್ಷಕ್ಕೊಂದು ಒಂದು ಕನ್ನಡ ಸಿನಿಮಾ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರ್ಸಿದ್ದಕ್ಕೆ ರಮೀತ್ ಸರ್ಗೆ, ಶಿವಸೇನಾ ಸರ್ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ ಸರ್ಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲಿ ನನ್ನನ್ನು ನಾನು ನೋಡ್ಕೊಂಡಾಗ ಮಾತ್ರ ನನ್ನ ಕತೆ ಹೇಳಕ್ಕೆ ಸಾಧ್ಯ. ನೀವೆಷ್ಟು ಜೋಡಿಗಳು ನೋಡಿದ್ದೀರಾ, ಅವರು ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿರೋ ಎಲ್ಲ ಜೋಡಿಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಆ ಲೈನ್ಸ್ ಸ್ವಲ್ಪ
ನಿಧಾನಕ್ಕೆ ಅರ್ಥ ಆಗಕ್ಕೆ ಶುರುವಾದರೆ ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ. ಇನ್ನೊಂದ್ಸತಿ ಈ ಸ್ಟೇಜ್ ಮೇಲಿಂದ ನಾನು ಮತ್ತೆ ಕರಿತೀನಿ ನಾಗಾರ್ಜುನ ಚರಣ, ಇದೊಂದು ಟೀಮ್ ಕರೆದ್ಬಿಟ್ಟು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ದೊಡ್ಡ ಗಿಫ್ಟ್ ನನಗೆ ಆ ವಿಷಯದಲ್ಲಿ. ದಯವಿಟ್ಟು ಎಲ್ಲ ಅವ್ರನ್ನ ಕರೆದಾಗ ಅವ್ರ ಕಥೆ ಕೇಳಿಸ್ತೀನಿ ನಿಮ್ಗೆ ಅದು ಹೆಂಗಿರುತ್ತೆ ಅಂತ. ಸರ್ ದಯವಿಟ್ಟು ಎಲ್ಲ ಕಪಲ್ಸ್ ಬನ್ನಿ, ಯಾರ್ಯಾರು ಕಪಲ್ಸ್ ಈಗ ಲಾಕ್ ಆಗಿದೆ, ಚಿಕ್ಕ ಇದು ಅದು ಯಾವ್ದದು ಸೀರಿಯಲ್ ಸೆಟ್, ಆಮೇಲೆ ಆಲೋಚನೆ ಬರ್ತಾರ ದೊಡ್ಡದಾಗಿ ಹೋಗೋದಿಗೆ ಓಪನ್ ಆಗತ್ತೆ. ಇಬ್ಬರದ್ದು ಫೋಟೋಸ್ ಇದೆ, ಖುಷಿ ಅನ್ಸುತ್ತೆ. ಎಸ್ ಪಟ ಪಟ ಅಂತ ಮಾತಾಡ್ತಾರೆ. ನೀನು ಮಾತಾಡ. ಸಿಟಿ ಲೈಟ್ಸ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಮತ್ತೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ, ನೀನು ಮಾತಾಡ್ಬಿಟ್ಟ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ನೋಡಿ. ಮುಂದೆ ಬಾ, ನಾನು ನೋಡಿನ ನಿಮ್ಮ ನೋಡಿ ಸಾಂಗ್ ನೋಡಿ. ಹೌದು. ಗಾಡ್ ಬ್ಲೆಸ್, ಒಳ್ಳೇದಾಗಿ ನಿಮ್ಮಿಬ್ಬರಿಗೂ. Thank you. ಇವ್ರಿಗೊಂದು ಅವಾಗಲೇ ಹೇಳಿದ್ದೀನಿ, ಯಾವುದು ಮದುವೆ ನೆಕ್ಸ್ಟ್ ಇಯರ್ ಮದುವೆ. ಹುಷಾರಪ್ಪ, ಏನು ಋಷಿ ಆಗ್ಬಿಟ್ಟು ಇದುವರೆಗೂ ಕುತ್ಕೊಂಡು ಪಾಪ ಅವ್ರಿಗೆ ಕತೆ ಏನು. ದಯವಿಟ್ಟು ನಿಮ್ಮ ಮದುವೆ ನಮ್ಮನ್ನೆಲ್ಲ ಕರಿ, ನಾವು ಬರ್ತೀವಿ. ಏನನ್ನಿಸ್ತು ಸಾಂಗ್ ನೋಡಿ ಹೇಳಿ. ಫಸ್ಟ್ ಆಫ್ ಆಲ್ ವಿಜಯಣ್ಣಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸರ್ಪ್ರೈಸ್ ನಮಗೆಲ್ಲ ತುಂಬಾ ಒಂದು ದೊಡ್ಡ ಸರ್ಪ್ರೈಸ್, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಸರ್ಪ್ರೈಸ್. ಆ್ಯಂಡ್ ಈ ಒಂದು ಅಮೂಲ್ಯವಾದಂಥ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ಆ್ಯಂಡ್ ಸಿಟಿ ಲೈಟ್ಸ್ ಟೀಮ್ಗೆ, ವಿಜಯ್ ಅಣ್ಣನಿಗೆ, ವಿನಯ್ ಅಣ್ಣನಿಗೆ ಆ್ಯಂಡ್ ಮೇಡಮ್ಗೆ ತುಂಬ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಒಂದು ಕಿವಿ ಮಾತು, ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದು ಸ್ವಲ್ಪ. ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ. ಖಂಡಿತ. ನಿಮ್ಗಿಲ್ಲ ಸರ್. 15 ವರ್ಷ ಆಯ್ತು ಮದುವೆ ಆಗಿ, 21 ವರ್ಷ ಪರಿಚಯ. ಸೊ ಅಲ್ಲಿ ಹೇಳಿದೆಲ್ಲ ನಿಜ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಮಧ್ಯೆನೂ ಜಗಳಗಳು ಬರ್ತವೆ, ಬೇರೆಯವ್ರು ಬೇಕಾಗಿಲ್ಲ ಅದನ್ನ ಕೆಡ್ಸಕ್ಕೆ. ಅವಾಗ ನಾವು ಕೆಡ್ಸ್ಕೊತೀವಿ, ಅದನ್ನ ಸರಿ ಮಾಡ್ಕೊಬೇಕಷ್ಟೇ ಸರ್ ಹೇಳ್ದಂಗೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ರಿಯಲಿ ಹ್ಯಾಪಿ ಟು ಬಿ ಹಿಯರ್. ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಸರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡಿ ಮೇಡಮ್ ಪ್ಲೀಸ್. ಸಾಂಗ್ ತುಂಬಾ ಸ್ವೀಟ್ ಆಗಿದೆ, ತುಂಬಾ ಕ್ಯೂಟ್ ಆಗಿದೆ. ನೀವಿಬ್ರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಡೆಬ್ಯೂಟೆಂಟ್ ತರಾನೇ ಕಾಣಿಸ್ತಾ ಇಲ್ಲ ನೀವು. ಅಂಡ್ ಥ್ಯಾಂಕ್ ಯು ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ತಾವು 27 ಇಯರ್ಸ್ ಆಯಿತು ಮದುವೆ ಆಗಿ. 27 ಇಯರ್ ಆಯ್ತು ಮದುವೆ ಆಗಿ, 11 ವರ್ಷ ಜೀವನ ಮಾಡಿಸ್ತಾ ಇದ್ದೆ. ನಮಗೆ ಅಜ್ಜಿ ಸರ್ ನಮಗೆ ಏನು ಹೇಳಬೇಕು ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಸಾಂಗ್ ನೋಡಿ. ಸಿಟಿ ಲೈಟ್ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ಅಮ್ಮ. ಸಿಟಿ ಲೈಟ್ಸ್, ಸಿಟಿ ಲೈಟ್ ಮರಿದಿರೋ ಸಿನಿಮಾ ನೋಡಿ ನೀವಿಬ್ಬರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮ. ಒಡೆಯಕ್ಕೆ ಬರ್ತೀಯ ಅಲ್ಲಿ ನಿಂತ್ಕೊಂಡಿದ್ರೆ? ಇಲ್ಲ ಸರ್. ಮತ್ತೆ ನನಗೆ ಭಯ ಆಗೋಯ್ತು ನೀವು ಬಂದ ತಕ್ಷಣ, 2 ಗುದ್ದಿದ್ದೆ ನನಗೆ ಅಂತ. ನಿಮ್ಮ ಯಜಮಾನ ನಿಮ್ಮನೆ ಭೀಮಾ, ನಿಮ್ಮ ಯಜಮಾನ ಮಾತಾಡೋದಲ್ವ, ಪಾಡಿಗೆ ಸೈಲೆಂಟ್ ಆಗ್ಬಿಟ್ಟಾರ ಅವರಿಗೆ. ಹೌದಾ? ನಮ್ದು ಲವ್ ಮ್ಯಾರೇಜ್ ಸರ್, 11 ಇಯರ್ಸ್. ಆಯ್ತಮ್ಮ. ಏನು ಅನ್ಸಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆ ಸರ್, ತುಂಬಾ ಸ್ವಿಚ್ ಚೆನ್ನಾಗಿದೆ. ಅವ್ರ ಮರಿಬ, ಅವ್ರ ಸ್ವಿಚ್ ನೀನ್ ಬರ್ಲಾ? ಇಬ್ರು ಸರ್. ಹೈ ವೋಲ್ಟೇಜ್. ಎಸ್, ಏನು ಅನ್ಸಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆ ಸರ್. Thank ನನ್ನ you. ಮಗಳೆಲ್ಲ ಕದಮ್ಮ ಸಾಂಗ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀರಲ್ಲ ಸರ್, ದರ್ಶನ್ ಸರ್. ಹೌದೌದು. ಥ್ಯಾಂಕ್ ಯು ಕಣವ. ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು. ಹೇಳಮ್ಮ, ನೀವು ಮಾತಾಡಿ. ತುಂಬಾ ಚೆನ್ನಾಗಿದೆ ಸರ್ ಸಾಂಗ್ ಎಲ್ಲ. ನಿಮ್ಮಿಬ್ಬರು ನೋಡ್ಕೊಂಡ್ರ ಸಾಂಗ್ ಅಲ್ಲಿ ಫೋಟೋ ಬಂತ? ಏನ್ ಅನ್ಸ್ತಾ ಅವಾಗ? ಲವ್ ಮಾಡ್ಬೇಕು ಅನ್ಸ್ತಾ? ಥ್ಯಾಂಕ್ ಯು ಸರ್, ವೆರಿ ಮಚ್. ಆಕ್ಚುಲಿ ನೀವೆಲ್ಲ ಥ್ಯಾಂಕ್ಸ್. ಚರಣ್, ಆದರ್ಶ ದಂಪತಿಗಳ ತರ ಆದರ್ಶ ಸಿಟಿ ಲೈಟ್ಸ್ ಹಂಗೆ ಇತ್ತು ಇವಾಗ. ಈ ವೇದಿಕೆ ಮೂಲಕನೇ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮೆಲ್ಲರ ಸಹಾಯ ಇವತ್ತು ತುಂಬಾ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ರಿಯಾಕ್ಷನ್ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ನಮ್ಗೆ ಯಾವಾಗ್ಲೂ ಫ್ರಮ್ ಸಲಗ ಅವ್ರ ಫುಲ್ ಫಿಲಮ್ ತಂದು ನೀವು ನೋಡ್ರಪ್ಪ ಅದೇನು ಅಂತ ಸರ್, ಅದು ಸಲಗಾಯಿಂದ ಸರ್ ಮಾಡ್ಕೊಂಡ್ ಬಂದಿರೋಂಥ ಒಂದು ಹ್ಯಾಬಿಟ್. ಅದೇ ರೀತಿ ನಮ್ಗೆ ಸಿಟಿ ಲೈಟ್ಸ್ ತೋರಿಸಿದಾಗ ಇಲ್ಲಿ ಆಕ್ಚುಲಿ ಫಸ್ಟ್ ಸಾಂಗ್ ಪ್ಲಾನ್ ಮಾಡಿರ್ಲಿಲ್ಲ. ಈ ಮುಗ್ಧತೆ ನೋಡಿ ವಿನಯ್ ಸರ್ ಅಂಡ್ ಮೋನಿಶಾ ಮ್ಯಾಮ್ ಅದನ್ನ ನೋಡಿ ಸರ್ ಇಲ್ಲಿ ನಾವು ಪ್ರೀತಿ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಏನೋ ಹೇಳ್ಬೋದು, ಅದನ್ನ ಹೇಗೆ ಹೇಳೋಣ ಅಂದಾಗ ಒಂದು ಸಾಂಗ್ ರೆಡಿ ಮಾಡೋಣ ಅಂತ ನಾವು ಅಲ್ಲೇ ಆನ್ ಸ್ಪಾಟ್ ನಾವು ಅಲ್ಲೇ ವಿಜುವಲ್ ಜೊತೆ ಕೂತ್ವಿ. ಅದು ನಮಗೆ ಗೊತ್ತಿಲ್ಲದೆ ಈ ಸಾಂಗ್ ಅದೇ ಸಿಟಿ ಲೈಟ್ಸ್ಗೆ ಆಗೈತೇನೋ ಈ ಸಾಂಗ್ ಅನ್ಸ್ಬಿಡ್ತು ನಮಗೆ. ನಮ್ಮ 3 ಜನಕ್ಕೆ ಈ ಸಾಂಗ್ ತುಂಬಾ ಫೇವ್ರೆಟ್ ಸಾಂಗ್. ತುಂಬಾ ಡಿಬೇಟ್ ನಡೆದಿದೆ ಯಾವ್ದು ಫೇವ್ರೆಟ್ ಸಾಂಗ್ ಅಂತ.
ಸೊ ಅದರಲ್ಲಿ ದ ಸೋಲ್ ಆಫ್ ಸಿಟಿ ಲೈಟ್ಸ್ ಅಂತ ನಾವು ಕರೆದಿದ್ವಿ ಇದನ್ನ. ಸೊ ನಮ್ಮ ಸಿಟಿ ಲೈಟ್ಸ್ ಸೋಲ್ ಇದೆ. ಅದೇ ರೀತಿ ಸರ್ ಹೇಳ್ದಂಗೆ ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದ್ ಸ್ವಲ್ಪ, ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ ಅನ್ನೋದೇ ನಮಗೆ ಎಲ್ಲರಿಗೂ ಹೇಳ್ಬೇಕಾಗಿರುವಂತ ವಿಷಯ ಇವತ್ತಿನ ದಿನ. ಯಾಕಂದ್ರೆ ನಾನು ಏನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ನೀವೇ ನೋಡ್ತಾ ಇದ್ದೀರಾ. ಈ ಪ್ರೀತಿ ಅನ್ನೋದು ತುಂಬಾ ಅಪರೂಪ ಆಗಿದೆ, ಆ ಪ್ರೀತಿನ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ಅದೇ ಎಲ್ಲ ನಾಗಾರ್ಜುನ್ ಅವ್ರು ಹೇಳಿದ್ರು. ಬಟ್ ಅದೇ ಮೇಜರ್ಲಿ ಈ ಹಾಡ್ ಮಾಡ್ಲಿಕ್ಕೆ ದ ವಿಜುವಲ್ಸ್ ದ ಇನ್ಸ್ಪಿರೇಷನ್, ದ ಇನ್ನೋಸೆನ್ಸ್, ದ ಸಿಚುವೇಶನ್ ವಾಸ್ ದ ಇನ್ಸ್ಪಿರೇಷನ್ ನನಗೆ. ಅಂಡ್ ಸರ್ದು ಗೈಡೆನ್ಸ್ ಅಂಡ್ ಎಸ್ಪೆಷಲಿ ಇದು ಲಿರಿಕ್ ಬರ್ದು ಆದಂತ ಒಂದು ಸಾಂಗ್. ಸೊ ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಎಷ್ಟು ಮುದ್ದಾಗಿತ್ತು ಅಂದ್ರೆ ಎವ್ರಿಥಿಂಗ್ ಜಸ್ಟ್ ಫ್ಲೋ ಬಂದ್ಬಿಡ್ತು. ಸೊ ಥ್ಯಾಂಕ್ ಯು ನಾಗಾರ್ಜುನ್, ಅಂಡ್ ಥ್ಯಾಂಕ್ ಯು ಸರ್ ಫಾರ್ ಆಲ್ವೇಸ್ motivating and inspiring and bringing such brilliant things outside. Thank you very much sir. Thank you. ಅಥವಾ ಆಲ್ಫಾ ಎಕ್ಸ್ ಇನ್ನೊಂದು ಏನೇನೋ ನಡೀತಾರಂತ ಈ ಸಂದರ್ಭದಲ್ಲಿ ಈ ತರದ್ದು ಒಂದು ಪ್ರೀತಿ ಎಷ್ಟು ಅವಶ್ಯಕ, ಮುಖ್ಯ, ನಂಬಿಕೆ. ಯಾವುದೋ ಊರಿಂದ ಯಾವುದೋ ಹುಡುಗಿ ಯಾವುದೋ ಹುಡುಗನ ನಂಬ್ಕೊಂಡು ಬರುವಂಥದ್ದು. ಈ ಒಂದು ವಿಷಯಕ್ಕೆ ವಿಜಯ್ ಸರ್ ಮಾತಾಡ್ಬೇಕು. ಎಲ್ಲ ಹಾಡುಗಳು ಆಗಿರೋದ್ರಿಂದ ಮೇ ಬಿ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಕಾಡೋದು. ಈಗ ನಮ್ಮ ಒಂದೇ ಚಾನಲ್ನ ಎರಡು ತುಂಡು. ಮೊದಲಿಗೆ ಚರಣ್ ಅವ್ರಿಗೆ ಮತ್ತೆ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಆಮೇಲೆ ಈ ಸಿನಿಮಾದಲ್ಲಿ ನಂಗೆ ಈ ಸಾಂಗು ಆಮೇಲೆ ನೆಕ್ಸ್ಟ್ ಬರೋ ಅಲಕ್ ನಿರಂಜನ್ ಎರಡು ತುಂಬಾನೇ ಇಷ್ಟ. ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಈ ಸಾಂಗ್ ಕೇಳಿಸ್ತಾ ಇದ್ದೆ. ಸೊ ಅವ್ರು ಕೇಳಿಸಿದ ತಕ್ಷಣ ಅವ್ರ ಊರು ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಹಿಡ್ಕೊಂಡು ಪದಗಳು ಆಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಹಿಡ್ಕೊಂಡು ಯಾವ್ದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿಟಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದು ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೆ ಏನೋ ಕ್ವೆಶ್ಚನ್ಸ್ ಇದ್ರೆ ಕೇಳಿ. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಇತ್ತು, ಸಖತ್ ಕಂಫರ್ಟಬಲ್ ಆಗಿತ್ತು. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಅಂದ್ರೆ ರಿಯಲ್ ಆಗಿ ನಡೆಯೋದ ಇಲ್ಲ ಪಿಕ್ಚರ್ ಅಲ್ಲಿ ಬರೋದು. ಅದೇ ನಾವು ಪ್ರೀತಿ ಅಂದ್ರೆ ಈ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಾಗಲ್ಲ. ಪ್ರೀತಿ ಹಲವಾರು ತರ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ ಬೇರೆ ತರ ನೋಡ್ಬೋದು. ಸೊ ಯಾವ್ದನ್ನು ಸರಿಯಾದ ಪ್ರೀತಿ, ಯಾವ್ದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಕೊಡ್ಬೇಕು, ಆಮೇಲೆ ಫ್ರೀಡಮ್ ಕೊಡ್ಬೇಕು, ಮತ್ತೆ ಸಾಲಿಟ್ಯೂಡ್ ಕೊಡ್ಬೇಕು. ಸೊ ಇದ್ ಮೂರು ಕೊಟ್ರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. ಅದೇ ಶೂಟಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ಕೆಲವೊಂದು ಸೀನ್ಗಳು ಪೋರ್ಷನ್ಸ್ ಗಳು ಅನಿಸ್ತು. ಅಂದ್ರೆ ಒಂಥರ ಅಥೆಂಟಿಕ್ ಆಗಿ ಒಂದಷ್ಟು ಫೀಲಿಂಗ್ಸ್ ಸ್ಕ್ರೀನ್ ಶೂಟಿಂಗ್ ಮಾಡ್ಬೇಕಂದ್ರೆ ಬಂದಾಗ ಚೆನ್ನಾಗ್ ಆಗತ್ತೆ ಅಂತ ಅನ್ಸ್ತು. ಆ ತರ ಒಂದಷ್ಟು ಸೀನ್ಗಳಿತ್ತು. ಆಮೇಲೆ ತುಂಬಾ ಜನ ರಿವ್ಯೂಸ್ ಕೂಡ ಕೊಟ್ರು ಒಂದಷ್ಟು ಸೀನ್ ಬಗ್ಗೆ. ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಅದೇ ನೀವ್ ಹೇಳ್ಬೇಕು ಹೆಂಗ ಅನ್ಸುತ್ತೆ ಅಂತ. ನಂಗೇನಂದ್ರೆ ಸಿನಿಮಾ ನೋಡ್ಬೇಕಂದ್ರೆ ವಿಜಯ್ ಸರ್ ಏನ್ ಹೇಳ್ತಾರಂತ, ಅವ್ರು ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅಷ್ಟೇ. ಪ್ರೀತಿಯಲ್ಲಿ ಬಿದ್ದಾಗಲ್ಲ, ಪ್ರೀತಿಯಲ್ಲಿ ಯಾವಾಗ್ಲೂ ಎದ್ದೇಳ್ಬೇಕು. ನಾನು ಯಾವಾಗ್ಲೂ ಎದ್ದೇ ಇರ್ತೀನಿ. ಏನ ಆ ರಾಣಿ ನನ್ನಲ್ಲೇ ಇರ್ಲಿ, ಆಚೆ ಹೇಳಕ್ ಇಷ್ಟ ಇಲ್ಲ. ಅಂದ್ರೆ ಆ ಫೀಲಿಂಗ್ಸ್ ತುಂಬಾ ಅಥೆಂಟಿಕ್ ಆಗಿ ಆಚೆ ಬರೋಕೆ ವಿಜಯ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿರೋ ಒಂದಷ್ಟು ಟಿಪ್ಸ್ ಇರ್ಬೋದು, ಒಂದಷ್ಟು ಪುಷ್ ಮಾಡಿರೋ ಒಂದಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಅದರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ನೋಡಿರ್ತಾರೆ. ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವ್ರ ಸಾಂಗ್ಸ್ ನೋಡಿದ್ರು, ಕಂದಮ್ಮ ಸಾಂಗ್ ನೋಡಿದ್ರು, ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಪಟ್ರು.
ಅವ್ರ ಆಕ್ಟರ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಒಂದು ಆಕ್ಟರ್ ಇಂದ ಏನ್ ಆಚೆ ತೆಗಿಬೇಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂದ್ರೆ ಅಪ್ರೋಚ್ ಅಂದ್ರೆ ಅವ್ರಿಗೆ ಅಪ್ರೋಚ್ ಗೊತ್ತಿರುತ್ತೆ. ಈಗ ನನ್ನ ನೋಡಿದ ತಕ್ಷಣ ನಾನ್ ಏನೇನ್ ಮಾಡ್ಬೋದು, ಏನ್ ಚೆನ್ನಾಗಿ ಮಾಡ್ಬೋದು, ಏನ್ ಚೆನ್ನಾಗಿ ಮಾಡದೇ ಇರ್ಬೋದು, ಸೊ ಪ್ಲಸ್ ಏನು ಮೈನಸ್ ಏನು, ಅದರಲ್ಲಿ ಹೇಗೆ ಅದೆರಡನ್ನು ಈಕ್ವಲೈಸ್ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಅದರಿಂದ ಅವರು ನನ್ಗೆ ಲೈನ್ಸ್ ಹೇಳ್ಕೊಡೋದು ಇರ್ಬೋದು, ಇಲ್ಲ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದು ನನಗೆ ತುಂಬಾ ಚೆನ್ನಾಗಿ ಅನ್ಸ್ತು. ತುಂಬಾ ಚೆನ್ನಾಗಿ ಅನ್ಸ್ತು. ಆಮೇಲೆ ತುಂಬಾ ಈಸಿ ಆಯ್ತು. ಸರ್ ಅಂದ್ರೆ ನೀವು ವಿಜಯ್ ಸರ್ ಈಗ ನಿಮಗೆ ಬೇರೆ ಡೈರೆಕ್ಟರ್ಗಳು ಹೇಳ್ಕೊಟ್ಟಾಗ ಮತ್ತೆ ನಿಮ್ಮ ಸಿನಿಮಾಗಳು ನೋಡಿದಾಗ ಆ ಡೈರೆಕ್ಟರ್ ಒಳಗಿನ ಒಂದು ಛಾಯೆ ಮತ್ತೆ ಅವರ ಒಂದು ಮ್ಯಾನರಿಸಮ್ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಅವ್ರನ್ನ ನೋಡಿರ್ತೀವಿ. ಆ ತರದ್ ಒಂದು ಅಂದ್ರೆ ಆ ಡೈರೆಕ್ಟರ್ ಆ ಕಲಾವಿದ ಒಳಗಡೆ ಕಾಣಿಸ್ತಾರೆ. ಸೊ ಈ ಒಂದು ಸಿನಿಮಾದಲ್ಲಿ ಈಗ ಬಿಟ್ಟಿರೋ ಕಂಟೆಂಟ್ಸ್ ಆಗಲಿ ಇದಾಗ್ಲಿ ಪ್ರತಿಯೊಂದು ಕೂಡ ವಿನಯ್ ಅವ್ರಿಗೆ ನೀವು ಮಾಕ್ ಮಾಡ್ಕೊಳ್ತಾ ಹೋಗ್ತೀರಿ. ಸೊ ಬೀಂಗ್ ಎನ್ ಆಕ್ಟರ್ ಕಮ್ ಡೈರೆಕ್ಟರ್, ಸೊ ವಿನಯ್ ಅವರನ್ನ ನೀವು ಕಂಡ ಬಗ್ಗೆ ಒಬ್ಬ ನಟನಾಗಿ, ನೀವು ಒಳ್ಳೆ ಮನುಷ್ಯ, ನನ್ನ ಫ್ರೆಂಡು, ನನ್ನ ಬೆಸ್ಟ್ ಎಲ್ಲ ಹೇಳ್ತೀರಾ. ಸೊ ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ ಬ್ರೂಸ್ಲಿದು ಒಂದು ಮಾತಿದೆ, ನೀನು ನೀರಾಗು, ಯಾವ್ದ್ರಲ್ಲಿ ಹಾಕಿದ್ರು ಫಿಲ್ ಆಗೋದು ಸ್ಟಾರ್ಟ್ ಆಗುತ್ತೆ. ಹಂಗೆ ಒಬ್ಬ ನಟ ಅಂದ್ರೆ ವಿನಯ್ ಒಂದು ನೀರದು, ನೀವು ಯಾವ್ದಕ್ಕನ ಹಾಕಿ, ಯಾವ ತಪ್ಪಲೆಗೆ ಹಾಕಿ, ಯಾವ ಒಂದು ಇದಕ್ಕೆ ಒಂದು ಜಾಗದಲ್ಲಿ ಹಾಕಿದ್ರು ಅದ್ರ ತಕ್ಕನಾಗಿ ಅಡ್ಜಸ್ಟ್ ಆಗ್ತಾರಲ್ಲ, ಅಂದ್ರೆ ಈ ಕಥೆಗೆ ತಕ್ಕನಾಗಿ ಅಡ್ಜಸ್ಟ್ ಆಗಿ ಆಕ್ಟ್ ಮಾಡುವಂಥ ಕಲಾವಿದ. ಯಾವಾಗಲೂ ಬ್ರೂಸ್ಲಿ ಹೇಳ್ತಾರೆ, ನೀರ್ ತರ ಇರ್ಬೇಕು, ನೀವು ಎಲ್ಲಿಸಿದ್ರು ಆಗ್ಬೇಕು ಅಂತ. ಬೀಯಿಂಗ್ ವಾಟರ್ ಮೈ ಫ್ರೆಂಡ್ ಅಂತ. ಮನೀಷಾ ಅಂದ್ರೆ ಈ ಒಂದು ಒಂದೇ ಚಂದ್ರನ್ ತುಂಡು ಹಾಡಿನ ಬಗ್ಗೆ ನಾವು ಮಾತಾಡ್ಲಿಲ್ಲ. ಅಂದ್ರೆ ಕಂದಮ್ಮ ಕಂದಮ್ಮ ಅಷ್ಟು ಕ್ಯಾಂಡಿಡ್ ಆಗಿ ಶೂಟ್ ಮಾಡಿದ್ರು. ಸೊ ಅಷ್ಟು ನೀವು ಇಬ್ರು ಕೆಮಿಸ್ಟ್ರಿ ಕೂಡ ಅಷ್ಟು ಚೆನ್ನಾಗಿ ವರ್ಕ್ ಆಗಿತ್ತು, ಆ ಕ್ಯೂಟ್ ಮೂಮೆಂಟ್ಸ್. ಸೊ ಈ ಒಂದು ಹಾಡು ಕತೆ ಜೊತೆ ಬರುವಂತದ್ದು ಅಥವಾ ಈ ಹಾಡನ್ನ ಸಪ್ರೇಟ್ ಆಗಿ ಶೂಟ್ ಮಾಡಿದ್ರ ಈ ಒಂದು ಜರ್ನಿ ಮಾತಾಡ್ಲಿಲ್ಲ ನೀವು? ಕಂದಮ್ಮ ಕಂದಮ್ಮ ಎಷ್ಟು ಕ್ಯೂಟ್ ಆಗಿದ್ಯೋ, ಐ ಥಿಂಕ್ ಈ ಸಾಂಗ್ 3 times ಇನ್ನೂ ಕ್ಯೂಟ್ ಆಗಿರುತ್ತೆ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಹೇಳಿದ್ರು ಕೂಡ ಇಟ್ಸ್ ವೆರಿ ಕ್ಯೂಟ್ ಅಂತ. ಬಟ್ ಐ ಥಿಂಕ್ ಇದು ಅದನ್ನ ಬೀಟ್ ಮಾಡ್ಬೋದು ವಿಜುವಲ್ ವೈಸ್ ಆಲ್ಸೋ. ಅದು ಕಥೆಯಲ್ಲಿ ಬರುತ್ತಾ ಹಾಗೆ ಬರುತ್ತಾ ಅದು ನೀವೇ ನೋಡ್ಬೇಕು. ನಮ್ಮ ಡೈರೆಕ್ಟರ್ ಇದ್ದಾರೆ, ನಮ್ಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗಲ್ಲ. ಬಟ್ ಫಾರ್ ಶೋರ್ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್, ನೋಡೋಕ್ಕೂ ಅಷ್ಟೇ. ನಿಮ್ಮ ಸಿನಿಮಾಗಳಲ್ಲಿ ವಿಶೇಷವಾಗಿ ತುಂಬಾ ಈ ಸೆಟ್ ಸಾಂಗ್ಸ್ ಅದೆಲ್ಲ ಇರೋದಿಲ್ಲ, ಆಲ್ಮೋಸ್ಟ್ ತುಂಬಾ ಕಡಿಮೆ. ನಾನು ನೋಡ್ದಂಗೆ ತುಂಬಾ ಕ್ಯಾಂಡಿಡ್ ಮೂಮೆಂಟ್ಸ್ ಇರುತ್ತೆ, ಹಾಡಿನ ಕತೆ ಜೊತೆಗೆ ಹಾಡುಗಳು ಹೋಗುವಂಥದ್ದು. ಈ ಸಿನಿಮಾದಲ್ಲಿ ಎಲ್ಲಾನು ಹಾಗೆ ಇದೆ ಈ ಸಿನಿಮಾ. ಹಾ, ಎಲ್ಲ ನ್ಯಾಚುರಲ್ ಸಾಂಗ್ಸ್, ಎಲ್ಲ ಮಾಂಟಾಜ್ಗಳು. ಬಟ್ ಆ ಮಾಂಟಾಜ್ ಅಲ್ಲೂ ಒಂದು ಸ್ಟೋರಿ ಹೇಳ್ತಾರೆ, ಸಾಂಗ್ ಮೂಲಕನೂ ಸ್ಟೋರಿ ಹೋಗುತ್ತೆ. ಅದರಲ್ಲೂ ಒಂದು ಚಿಕ್ಕ ಸೀನ್ಗಳಿರುತ್ತೆ. ಒಂದೊಂದು ಸೀನಲ್ಲೂ ಒಂದೊಂದು ಕತೆ ಹೇಳ್ಕೊಂಡು ಹೋಗ್ತಾರೆ. ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಈಗ ಒಂದು ಡೈಲಾಗ್ ಇದ್ದಾಗ ಎಕ್ಸ್ಪ್ರೆಸ್ ಮಾಡೋದು ಈಸಿ, ಸೊ ನಿಮ್ಗೆ ಗೊತ್ತು ಏನ್ ಹೇಳ್ಬೇಕು ಅಂತ. ಬಟ್ ಸಾಂಗ್ಸ್ ಅಲ್ಲಿ, ಮಾಂಟಾಜಸ್ ಅಲ್ಲಿ ವರ್ಡ್ಸ್ ಇಲ್ಲದೆ ಎಕ್ಸ್ಪ್ರೆಸ್ ಮಾಡ್ಬೋದಲ್ಲ, ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ ಆ ಫೀಲಿಂಗ್ ತೋರಿಸ್ಬೋದಲ್ಲ. ಸೊ ಅದೊಂಥರ ಚೆನ್ನಾಗೂ ಇರುತ್ತೆ, ಚಾಲೆಂಜಿಂಗ್ ಆಗೂ ಇರುತ್ತೆ. ಸರ್ ಇಲ್ಲಿವರೆಗೂ ಏನ್ ರಿಲೀಸ್ ಆಗಿದೆ ಕಂಟೆಂಟ್ಸ್, ಸಿಟಿ ಲೈಟ್ಸ್ ಇಲ್ಲಿವರೆಗೂ ಇಷ್ಟೆಲ್ಲ ನೋಡಿದಿರ, ಒಂದು ಜನರಿಂದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ, ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಶುರುವಾಗಿದೆ, ಅಂಡ್ ಮಾಧ್ಯಮ ಮಿತ್ರರಲ್ಲೂ ಒಂದು ಕುತೂಹಲ ಇದೆ. ಸೊ ಇದೆಲ್ಲವನ್ನು ಗಮನಿಸಿದಾಗ ಸಿನಿಮಾ ನೀವು ಆಲ್ರೆಡಿ ನೋಡಿದ್ರೆ, ಆಗ್ಲೇ ಅವ್ರಿಗೆ ಹೇಳ್ತಾ ಇದ್ರು ಸೊ ಹೇಗಿರ್ಬೋದು, ಹಿಂಗಿರುತ್ತೆ, ನೀವು ಫಸ್ಟ್ ನೋಡಿರ್ತಾರಂಗೆಲ್ಲ ಅಂತ ಹೇಳಿ. ಸೊ ಈ ಒಂದು ಹೈಪ್ ಅನ್ನೋದಕ್ಕಿಂತ ಅವ್ರಗಳಿಗೆ ಒಂದು ಅಭಿಪ್ರಾಯ ಶುರುವಾಗಿದೆ ಸಿಟಿ ಲೈಟ್ಸ್ ಸಿನಿಮಾ ಮೇಲೆ. ಸೊ ಆ ಅಭಿಪ್ರಾಯ ನೀವು ನೋಡ್ತಾ ಇದ್ದೀರಾ, ಜೊತೆಗೆ ಇಂಡಸ್ಟ್ರಿ ವಾತಾವರಣ ಹೇಗಿದೆ ಅಂತ ನಿಮ್ಗೆ ಗೊತ್ತು, ಮತ್ತೆ ಥಿಯೇಟರ್ಗೆ ಬರ್ತಿರೋಂಥ ಜನರ ವಿಚಾರ ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ಸಂದರ್ಭ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ, ಮತ್ತೆ ಇಲ್ಲಿಂದ ಆಚೆಗೆ ಸಿಟಿ ಲೈಟ್ಸ್ ನ ಹೇಗೆ ತಗೋಬೇಕು ಅಂತ ಅನಿಸ್ತದೆ, ತಗೊಂಡು ಹೋಗ್ಬೇಕು ಅನಿಸ್ತದೆ? ಅಭಿಪ್ರಾಯ ಸೃಷ್ಟಿಯಾಗಿದೆ, ಇದರ ಆಚೆಗೆ ಜಲ ಇರೋದ್ರಿಂದ ಇನ್ನೇನು ನಿರೀಕ್ಷೆ ಮಾಡ್ಬೋದು? ಅದೇ ಪ್ರಮೋಷನ್ ಈಗ ಶುರು ಮಾಡಿದ್ದೀವಿ. ಆಲ್ಮೋಸ್ಟ್ ಇನ್ನು 17ನೇ ತಾರೀಕು ಪ್ರಮೋಟ್ ಮಾಡ್ತೀವಿ, ಬಿಡೋಕ್ಕಿಲ್ಲ. ಅಲ್ಲ ಎಲ್ಲ ಸುಮಾರು ಕಾಲೇಜ್ಗಳಿಗೆ ಮತ್ತು ಸುಮಾರು ಊರುಗಳಿಗೆ ಹೋಗಿ ಬಿಫೋರ್ ರಿಲೀಸ್ ಹೋಗಿ ಬರೋಣ ಅನ್ನೋದು ನಾವು ಪ್ಲ್ಯಾನ್ ಮಾಡಿದ್ವಿ. ಎವ್ರಿಡೇ ಪ್ರಮೋಷನ್ ನಡೀತಾನೆ. ಅಂದ್ರೆ ಸಿನಿಮಾದಷ್ಟೇ ರಿಯಲಿಸ್ಟಿಕ್ ಆಗಿ ಪ್ರಮೋಷನ್ ಇಳಿಯೋದು ನೀವು? ಹೌದು. ಸೊ ಸಿಟಿ ಲೈಟ್ ವಿಷಯಕ್ಕೆ ಈಗ ಧುಮುಕಿದ್ದೀರಾ? ಈಗ ಧುಮುಕಿದ್ದೀರಾ ಸಿಟಿ ಲೈಟ್ಸ್ ವಿಷಯಕ್ಕೆ? ಹೌದೌದೌದು. ಇನ್ನು ಎವ್ರಿಡೇ ನಡೆಯುತ್ತೆ. ಬಹುಶಃ ಎಲ್ಲರೂ ಬಂದರೆ ನನ್ನ ಜೊತೆ ಒಂದು ದಿವಸ ಮೆಜೆಸ್ಟಿಕ್ ಒಳಗಡೆ ನೈಟ್ ಕೂತು ಒಂದು ಇಂಟರ್ವ್ಯೂ ಮಾಡೋಣ.
ಬನ್ನಿ, ರಾತ್ರಿ ಬನ್ನಿ, ಮಧ್ಯರಾತ್ರಿ ನೀವೆಲ್ಲ ಸಮಯ ಕೊಟ್ಟರೆ ಒಂದು ರಾತ್ರಿ ಒಂದು 12 ಗಂಟೆಯಿಂದ 1 ಗಂಟೆ 2 ಗಂಟೆ ಒಳಗಡೆ ಕೂತು ಸುಮ್ಮನೆ ಎಲ್ಲರೂ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗೋದ ಪ್ರಯತ್ನ ಪಡ್ತೀನಿ. ಅದೇ ಆ್ಯಕ್ಚುಲಿ ಸಿಟಿ ಲೈಫ್ಸ್. ಅದೇ ಆಕ್ಚುಲಿ ಎಲ್ಲ ಸಲಗದಲ್ಲಿ KP ಹೇಳ್ತಾ ಇದ್ರು ಪಬ್ಲಿಸಿಟಿ ಕಿಂಗ್ ಹಂಗೆ ಅಂತ. ಭೀಮಾ ಆದ್ಮೇಲೆ ಮತ್ತೆ ಇಲ್ಲಿ ಅಂದ್ರೆ ನಿಮ್ಮನ್ನ ಮೊದಲಿಂದ ನೋಡ್ಕೊಂಡ್ ಬಂದಿರೋ ನಮ್ಗೆ ಸ್ಮಶಾನದಿಂದ ಹಿಡಿದು ಇಲ್ಲಿವರೆಗೆ ಅಂದ್ರೆ ಪಬ್ಲಿಸಿಟಿ ವಿಷಯಕ್ಕೆ ಅಥವಾ ಸಿನಿಮಾ ವಿಷಯಕ್ಕೆ ಬಂತು ಅಂದಾಗ ಸಿನಿಮಾದಷ್ಟೇ ರಿಯಲಿಸ್ಟಿಕ್ ಆಗಿ ಹೇಳಿದ್ದೀರಾ. ಈ ಪಬ್ಲಿಸಿಟಿ ಎಲ್ಲ ಈ ತರ ರಿಯಲಿಸ್ಟಿಕ್ ಆಗಿ ಮಾಡಿದ್ರೇನೆ ವರ್ಕ್ ಆಗ್ತಿದ್ಯಾ ಅಂತ ಅನ್ಸುತ್ತಾ ಅಥವಾ ಹೇಗೆ? ಅಲ್ಲ, ಈಗ ನಾನು ಕಥೆ ಸತ್ಯವಾಗಿ ಹೇಳಿರೋದ್ರಿಂದ ಆ ಜಾಗದಲ್ಲಿ ಹೋಗಿ ಹೇಳಿದಾಗ ನಿಮ್ಗೆ ಅದು ರಿಯಲ್ ಅನ್ಸುತ್ತೆ. ಅದು ನಾನು ಕಥೆನೇ ಹೇಳಿದಿರ ಸುಮ್ಮನೆ ಏನೇನೋ ಸುಳ್ಳು ಹೇಳ್ತಾ ಇದ್ರೆ ಜನ ನಂಬಲ್ಲ. ಸೊ ಹಂಗಾಗಿ ನನ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನನ್ಗೆ ಆ ಥರದ ಮೇಲೆ ನಂಬಿಕೆ. ನನಗೆ ಏನು ನಂಬಿಕೆ, ನಾನು ಎಲ್ಲಿ ತೆಗೆದಿದ್ದೀನೋ ಅಲ್ಲೇ ಬನ್ನಿ, ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾತಾಡೋಣ. ನೀವು ಪ್ರಶ್ನೆ ಕೇಳಿ ಆ ಜಾಗದಲ್ಲಿ ನಾನು ಯಾಕೆ ತೆಗೆದೆ, ಏನು ತೆಗೆದಿದ್ದೀನಿ ಅಂತ ನಿಮ್ಗೆ ಉತ್ತರ ಹೇಳ್ತೀನಿ. ಅದರಲ್ಲೇನೋ ಒಂದು ಸಿಗ್ಬೋದ ನೋಡೋಣ ಅಂತ. ನಾನು ಇವಾಗ ಬನ್ನಿ, ಒಂದು ನೈಟ್ ಯಾರು ಬರ್ತೀರಾ, 12 ಗಂಟೆ ಮೇಲೆ ಯಾರು ಬರ್ತೀರಾ ಮೆಜೆಸ್ಟಿಕ್ ಒಳಗಡೆಗೆ? ಬನ್ನಿ, ಒಳ್ಳೊಳ್ಳೆ ಪ್ರಶ್ನೆ ಕೇಳ್ಬೋದು, ದಯಮಾಡಿ ಬನ್ನಿ. ನಿಮ್ಮ ಕಡೆಯಿಂದ ಸುಮಾರು ಸುಧಾರಿಸೋದಿದೆ. ಅಂದರೆ ವ್ಯವಸ್ಥೆಗೆ ನೀವು ಮಾತ್ರ ತುಂಬ ಸೆಡ್ಡು ಹೊಡೆದು ಪ್ರಶ್ನೆ ಕೇಳುವಂಥ ತಾಕತ್ತು ನಿಮಗೆ ಮಾತ್ರ ಇದೆ, ಮಾಧ್ಯಮಕ್ಕೆ ಮಾತ್ರ ಇದೆ. ತುಂಬ ಜನಗಳ ನೋವುಗಳನ್ನು ನೀವು ಮಾತ್ರ ಪ್ರತಿನಿಧಿಸಿ ಪ್ರಶ್ನೆ ಕೇಳ್ತೀರಾ. ಬನ್ನಿ, ಒಂದು ರಾತ್ರಿ 12 ಗಂಟೆ ಕೂರೋಣ. 12 ಗಂಟೆಯಿಂದ 3 ಗಂಟೆವರೆಗೂ ಏನೇನು ನಡೆಯುತ್ತೆ ನಿಮಗೆ ಲೈವಲ್ಲಿ ನಾನು ತೋರಿಸ್ತೀನಿ. ಅದಕ್ಕೆಲ್ಲ ದಯಮಾಡಿ ಪ್ರಶ್ನೆ ಕೇಳಿ. ಈಗ ನೀವು ಕೇಳೋ ಪ್ರಶ್ನೆಗಳೇ, ಮಾಧ್ಯಮದಲ್ಲಿ ಕೇಳುವ ಪ್ರಾಮಾಣಿಕ ಪ್ರಶ್ನೆಗಳೇ ನಮಗೆ ಸಮಾಜದಲ್ಲಿ ಆಗಬೇಕಾಗಿರೋ ಮುಖ್ಯ ಬದಲಾವಣೆಗಳು. ಅದು ನಿಮ್ಮ ಕೈಯಿಂದ ಸಾಧ್ಯ. ಎಲ್ಲ ಮನಸ್ಸು ಮಾಡಿ ಬಂದರೆ, ಸ್ಪೆಷಲಿ ಹೆಣ್ಮಕ್ಳು ತಾವು ಬಂದರೆ ಒಂದ್ಸರಿ ಕೂತು ಒಂದು ಇಂಟರ್ವ್ಯೂ ಮಾಡೋಣ. ಯಾವತ್ತು ಕರೀತೀರೋ ನನ್ಗೆ ಹೇಳಿ, ನಾನು ಬರ್ತೀನಿ ನೈಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರವಿ ಸರ್, ಗಣೇಶ್ ಸರ್.